ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಅರ್ಧ ಹಚ್ಚಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 7 8, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ 1 ಪೀಸು, ನೆನೆಸಿದ ಕಡಲೆಬೇಳೆ 1 ಸ್ಪೂನು, ಅರಿಶಿನ ಸ್ವಲ್ಪ, ಮೆಣಸು ಒಂದು 4 5 ಕಾಳು, ಧನಿಯಾ 1 ಸ್ಪೂನು, ಕಾಯಿ ತುರಿ 1 ಬೌಲು, ಎಣ್ಣೆ, ಅರ್ಧ ಲೀಟ್ರ್ ಮೊಸರು, ಹಚ್ಚಿಟ್ಕೊಂಡಿರೋ ಬೂದ್ಗುಂಬಳಕಾಯಿ 1/4 kg. ಈಗ ಒಂದು ಪಾತ್ರೆಗೆ ಹಚ್ಕೊಂಡಿರೋಂಥ ಬೂದ್ಗುಂಬಳಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಉಪ್ಪು ಹಾಕಬೇಕು. ಅದನ್ನು ಅರ್ಧಂಬರ್ಧ ಬೇಯಿಸ್ಕೊಳ್ಳೋಣ. ಈಗ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕಿ ವಿಪ್ ಮಾಡ್ಕೊಳ್ಳೋಣ. ನೋಡಿ ಹೀಗಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದೇ ಜಾರ್ಗೆ ಎಲ್ಲ ಮಸಾಲ ಐಟಮ್ಸು ಹಾಕ್ಕೊಂಡು ರುಬ್ಕೋಬೇಕು. ನೆನೆಸ್ಕೊಂಡಿರೋ ಕಡಲೆಬೇಳೆ ಒಂದು ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಅರಿಶಿನ, ಮೆಣಸು, ಧನಿಯಾ, ಕಾಯಿ ತುರಿ ಇದೆಲ್ಲ ಹಾಕ್ಬಿಟ್ಟು ರುಬ್ಕೋಬೇಕಾಗತ್ತೆ. ಇನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಬಿಟ್ರೆ ಅದು ನುಣ್ಣಗಾಗ್ಬಿಟ್ಟು ಈ ಮಜ್ಜಿಗೆ ಹುಳಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಮುಕ್ಕಾಲು ಭಾಗ ರುಬ್ಕೊಂಡಿದ್ದೀವಿ. ಇವಾಗ ಕಡಲೆಬೇಳೆ ಹಾಕ್ಬಿಟ್ಟು 1-2 ಸುತ್ತು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ತರ್ತರಿ ಆಗೋಂಗೆ ಹಾಕ್ಕೊಂಡ್ರೆ ಸಾಕು. ನೋಡಿ ಯಾವ ಥರ ಆಗಿದೆ ಅಂತ. ಇವಾಗ ಈ ಒಂದು ಪಾತ್ರೆ ತಗೊಂಡು ಕಡ್ಕೊಂಡಿರೋಂಥ ಮೊಸರು ಮತ್ತು ರುಬ್ಕೊಂಡಿರೋಂಥ ಮಸಾಲೆ, ಈ ಬೇಯಿಸ್ಕೊಂಡಿದ್ದೀವಲ್ಲ ಈ ಬೂದ್ಗುಂಬಳಕಾಯಿನ, ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ತಿರುಗಿಸ್ತಾ ಇರಬೇಕು. ನೋಡಿ ಈಗ ತಿರುಗಿಸ್ತಾ ಈ ಹಾಕಿರೋ ಮಸಾಲೆ, ಮಜ್ಜಿಗೆ ಮತ್ತು ಬೂದ್ಗುಂಬಳಕಾಯಿ ಎಲ್ಲ ಒಂದಕ್ಕೊಂದು ಬೆರೆತು ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಇಳ್ಕೊಳುತ್ತೆ. ಇದು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಈಗ ಕುದೀತಾ ಇದೆ. ಇವಾಗ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿಬಿಟ್ಟು ಕೆಳಗಡೆ ಇಳಿಸ್ಕೊಳ್ಳೋಣ. ಈಗ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ಟು ನಮ್ಮ ಮಜ್ಜಿಗೆ ಹುಳಿನ ಇನ್ನೂ ಟೇಸ್ಟ್ ಜಾಸ್ತಿ ಮಾಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೋಣ. ಅದು ಜೀರಿಗೆ ಒಗ್ಗರಣೆಯಲ್ಲಿ ಜೀರಿಗೆ ರೋಸ್ಟ್ ಆದಮೇಲೆ ಅಂತೂ ಅದು ಸಾರಿಗೆ ಹಾಕಿದಾಗ ಟೇಸ್ಟ್. ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಇಂಗು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಸಾರೊಳಗೆ ಹಾಕೋಣ. ನೋಡಿ ಆಗ್ತಿದ್ದಂಗೆ ಏನು ಕಲರ್ಫುಲ್ ಆಗೋಯ್ತು ಸಾರು. ನೋಡಿದ್ರೆ ವಾವ್ ವಾವ್ ಅನ್ನಂಗಿದೆ. ನಾನು ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಹಪ್ಪಳ ಕರಿತಾಯಿದ್ದೀನಿ. ಅಕ್ಕಿ ಹಪ್ಪಳ ಮತ್ತು ರಾಗಿ ಹಪ್ಪಳ ತೊಗೊಂಬಂದಿದ್ದೆ ಊರಿಂದ. ಅದನ್ನು ಕರ್ಕೊತಾ ಇದ್ದೀನಿ ನೆಂಚ್ಕೊಳ್ಳೋಕ್ಕೆ. ಈಗ 2 ಕರ್ಕೊಂಬಿಟ್ಟು ನಾನು ಮುದ್ದೆ ಮಾಡಿಲ್ಲ ಇವತ್ತು, ಕೆಂಪಕ್ಕಿ ಅನ್ನ ಮಾಡಿದ್ದೀನಿ. ನಾನು ಈ ರೆಸಿಪಿನ ನಮ್ಮ ನಾದಿನಿ ಹತ್ರ ಕಲ್ತ್ಕೊಂಡಿದ್ದು. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಕಲ್ತ್ಕೊಂಡು ಈಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗಂತೂ ಮಾವಿನ ಸೀಸನ್ ಅಲ್ವಾ, ಊರಿಂದ ಒಂದಷ್ಟು ಮಾವಿನಣ್ಣು ತೊಗೊಂಬಂದ್ಬಿಟ್ಟಿದ್ವಿ. ತಿಂದು ಗಂಟಲೆಲ್ಲ ಒಂಥರ ಕರ ಅನ್ನೋ ಥರ ಇದೆ. ಅಷ್ಟು ಕ್ಲಿಯರ್ ಇಲ್ಲ ನನ್ನ ವಾಯ್ಸು. ಅದಕ್ಕೆ ನಾನು 2-3 ದಿನದಿಂದ ವೀಡಿಯೋನೂ ಮಾಡಲಿಲ್ಲ, ವಾಯ್ಸ್ ಕ್ಲಿಯರ್ ಆಗಲಿ ಅಂದ್ಬಿಟ್ಟು. ಬಟ್ ಇನ್ನೂ ಈ ಸೀಸನ್ ಮುಗಿಯೋ ತನಕ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಈಗಾಗಲೇ 100+ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೇನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ರೆಸಿಪಿ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.